ದೇವ್ರೆ, ಪ್ರತಿ ಸಲ ಈ ಸಲ ಕಪ್ ನಮ್ದೇ ಅಂದು ಸಾಕಾಗೋಗಿದೆ. ಈ ಸಲ ಆದರೂ ಕಪ್ ನಮಗೆ ಬರಂಗ್ ಮಾಡಪ್ಪ. ನಿನ್ನೇ ನಂಬ್ಕೊಂಬಂದಿದ್ದೀನಿ, ಕಾಪಾಡಪ್ಪ. ಇವತ್ತಿನ IPL ಸ್ಟಾರ್ಟು. ನಮ್ಮ ಬಾಯ್ಸು ಗೆದ್ದೇ ಗೆಲ್ತಾರೆ. A few moments later. ವಾ, ಸೋತ್ರು. ಬೈ ಬೈ, ಏನ್ ಬೈ ನಿಮ್ ಬಾಲಿಂಗ್ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿತ್ತು ಬೈ. RCB 2 ಮ್ಯಾಚ್ ಸೋಲ್ತು ಅಂದ್ರೆ ಹೆದರ್ಕೊಂತು ಅಂತ ಅಲ್ಲ, ಇವಾಗಿಂದ ಬೇಟೆ ಶುರು. ಲೋಕಂದ, ಏನ ನಿಮ್ ಟೀಮ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸು ಚಿನ್ನ. ಫಸ್ಟ್ 2 ವಿಕೆಟ್ಗಳು ಬಿದ್ದೋದ್ರೆ ಮಿಕ್ಕಿದವರೆಲ್ಲ ಮಾರ್ಚ್ ಪಾಸ್ಟ್ ಹೊಡೋಗ್ತಾರಲ್ಲ. ಏನ್ ಕರ್ಮ ಗುರು, ಇಂಥ ಟೀಮ್ ಇಟ್ಕೊಂಡು ಅದ್ ಹೆಂಗೋ ಬದುಕ್ತೀರಾ ನೀವು? ಒಂದು ಟೂರ್ನಮೆಂಟ್ ಅಲ್ಲಿ ಫಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಫೈನಲ್ ಆಗಿ ಟ್ರೋಫಿ ಎತ್ತಾರೆ ಅನ್ನೋದು ಮುಖ್ಯ. ಈ ತುಕಾಲಿ ನನ್ನ ಮಕ್ಕಳು ಟೀಮ್ ಸೌತ್ನ ಟೀಮಲ್ಲಿ ಇಟ್ಕೊಂಡಿದ್ದಾರೆ. 3 ಮ್ಯಾಚ್ ಆದ್ರೂ ಆಡ್ಸಿಲ್ಲ ಇನ್ನು. 3 ಮ್ಯಾಚ್ ಬೆಂಚ್ ಮೇಲೆ ಕೂರ್ಸ್ಕೊಂಡು ಆಡ್ತಿದ್ರು ಅನ್ಸುತ್ತೆ. ಚಿನ್ನ ದುಡ್ಡಿ ತಗೊಂಡೋಗಿ 2 hours later. ಯಾವ ನನ್ನ ಮಗನೇ ಚಿನ್ನದ ಹುಂಡಿ ಅಂದವನು. ಇನ್ನು ವೀಕ್ ಟೀಮ್ ನೋಡಿದೆ, ಇಲ್ಲಿನ ಕಟ್ಟುಪಾಡುಗಳನ್ನ ನೋಡಿದೆ. ಡಿಫೆಂಡ್ ಮಾಡಕ್ ಹೋದ್ರೆ ಪ್ಲೇ ಆಫ್ಗೂ ಹೋಗಕ್ಕಾಗಲ್ಲ. ಚೇಸಿಂಗ್ ಮಾಡಿದ್ರೆ IPL ಟ್ರೋಫಿನೇ ಗೆಲ್ಬೋದು. ವಿರಾಟ್ ABDಯ 6, 4ಗಳು ನೆನಪಿರಲಿ, ಆದ್ರೆ ಸಿರಾಜ್ ಉಮ್ಮಿಯ ಬೌಲಿಂಗ್ ಯಾವತ್ತೂ ಮರಿಬೇಡ. ಅಂದಾಗೆ ನಿಮ್ಗೆ ಪಕ್ಕದ ಮನೆಯವರು ಮತ್ತೆ ಕಪ್ ಗೆಲ್ಲೋದು ಅಂದ್ರೆ ಆಗಲ್ವಂತೆ? ಯಾರು ಹೇಳಿದಂಗಂತ? ನಮಗೆ ಫಿಕ್ಸರ್ಸ್ ಕಂಡ್ರೆ ಕೋಪನೇ, ಆದ್ರೆ ಕಪ್ ಗೆಲ್ಲೋದು ಇಷ್ಟನೇ ರೀ. ಈಗಿನ ಕಾಲದಲ್ಲಿ ಯಾರು ನಿಯತ್ತಾಗಿ ಆಡ್ತಾರೆ ಹೇಳ್ರಿ ನೋಡೋದ. ನಮ್ಮ ಶಕ್ತಿಶಾಲಿ ಪ್ಲೇಯರ್ಸ್ಗಳದ್ದು ಹೆಣ ಬಿದ್ದೋಯ್ತು ಈ ಅಂಪೈರ್ಗಳ ಆಟಗಳಿಂದ. ನಮ್ಮ RCB ಬ್ಯಾಟ್ಸ್ಮನ್ಸು ಕುಲ್ಫಿ ಐಸ್ ಕ್ಯಾಂಡಿ ಇದ್ದಂಗೆ, ಆ ಕಡೆ ನೋಡಿ ಈ ಕಡೆ ನೋಡೋ ಅಷ್ಟೊತ್ತಿಗೆ ಎಲ್ಲ ಔಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ನಾನು ಯಾವಾಗಲೂ ಫೋನಲ್ಲಿ ಸ್ಕೋರ್ ಮಾತ್ರ ನೋಡೋದು. ಏನ್ ಗುರು ಇದು, 6 ಮ್ಯಾಚ್ ಆದ್ರೂ 1 ಗೆದ್ದಿಲ್ಲ. ಇವ್ರು ನಂಬ್ಕೊಂಡು ಹೆಂಗ್ ಜೀವನ ಮಾಡೋದು? RCB ಕಲ್ಲಿದ್ದಂಗೆ ಸ್ವಲ್ಪ ಹತ್ಸೋದು ಕಷ್ಟನೇ. ಒಂದ್ಸಲಿ ಹತ್ಕೊಂಡ್ಬಿಟ್ರೆ ಬೂದಿ ಆಗೋತಂಗೆ ಹಿಡಿಯುತ್ತೆ. ಸ್ಟಾರ್ಟಿಂಗ್ ಒಂದು 5 ಮ್ಯಾಚ್ ಗೆಲ್ಲೋದು ಕಷ್ಟ, ಒಂದ್ಸಲಿ ಗೆಲ್ಲಕ್ಕೆ ಶುರು ಮಾಡಿಬಿಟ್ರೆ IPL ಟ್ರೋಫಿ ಎತ್ತೋ ತನಕ ಗೆಲ್ತಾನೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಏನಿಕೋ ನನಗೆ ಫಸ್ಟ್ ಮ್ಯಾಚ್ ಗೆದ್ರಲ್ಲ, ಅದ್ರಲ್ಲಿ ನಂದನಿದೆ ಬಿಡಿ, ಎಲ್ಲ ವಿಧಿಲಿಖಿತ. ಎಂಟು ಮ್ಯಾಚ್ ಗೆದ್ದಿದ್ರೆ RCB ಪ್ಲೇ ಆಫ್ ಹೋಗ್ತಿದ್ರು. ಟೇಬಲ್ ಲಾಸ್ಟಲ್ಲಿದ್ರು 2 ಪಾಯಿಂಟ್ ಪೇಚಾಡ್ತಿದೆಯಲ್ಲ, ನೀನು ನೋವೇನೋ ನಂಗೆ ಅರ್ಥ ಆಗುತ್ತೆ. ಬ್ಯಾಟಿಂಗ್ ಪಿಚ್ಚಲ್ಲಿ ಆಡ್ತಿರೋ ಮ್ಯಾಚ್ಗಳು ಡಿಫೆಂಡ್ ಮಾಡಿ ಗೆಲ್ಲಕ್ಕಾಗಲ್ಲ, ಹೊಡೆದು ಗೆಲ್ಲಿಸ್ಬೇಕು. ಅವ್ರಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಯಾರಿಗೂ ಇನ್ನಷ್ಟು ನಿಯತ್ತಿಲ್ಲ. ಇಡೀ ಇಂಡಿಯಾದಲ್ಲೇ RCB ಫ್ಯಾನ್ಗಿರೋ ನಿಯತ್ತು ಯಾರಿಗೂ ಇಲ್ಲ. ಫ್ಯಾನ್ಸ್ ಬಂದ್ರು.
ಇಂಥ ಟೀಮ್ ಸಪೋರ್ಟ್ ಮಾಡಿದ್ಮೇಲೆ ನಾವು ಫ್ಯಾನ್ಸ್ ಹೆಂಗಪ್ಪ ನೆಮ್ಮದಿಯಿಂದಿರೋದು. ಇವ್ರ ಬೌಲಿಂಗ್ ಪರ್ಫಾರ್ಮೆನ್ಸು ಹೆಡ್ಲೈನ್ಸಲ್ಲಿ ಬತ್ತು. ಹೆಡ್ಲೈನ್ಸ್ ಓದಿ ಫುಲ್ಲು ಖುಷಿ ಆಗ್ಬಿಟ್ಟು ತುಂಬ ನೋಡ್ಕೊ ಹೋಗವ ಅಂತ ಬಂದೋ ಡ್ರೆಸ್ಸಿಂಗ್ ರೂಮ್ಗೆ. ವಿರಾಟ್ ಏನೋ ತಪ್ಪಿಲ್ಲ ಅಂಕಲ್, ಟೀಮ್ ಸೆಲೆಕ್ಟ್ ಮಾಡಿ ನಾನೇ. ಪಿಚ್ಚೇ ಸರಿಗಿರಲಿಲ್ಲ ಅಂಕಲ್. ನೀವು ಮುಚ್ಕೊಂಡಿರಪ್ಪ, ಅವ್ನು ವಹಿಸ್ಕೊಂಬರ್ಬೇಡಿ. 5 ಪೈಸೆಗೆ ಬೆಲೆ ಬಾಳ್ದಾರವನ್ನ 5 ಕೋಟಿ ಕಟ್ಟು ತಗೊಂಬಂದು. 5.3 ಅಣ್ಣ. ನೀ ಅಮೀಕಂಡಿರಪ್ಪ, ಇಲ್ಲೇನೋ ಹೇಳ್ತಾ ಇಲ್ವಾ? ನನ್ನ ಮಗನ್ನ ವೆಸ್ಟ್ ಇಂಡೀಸಿಂದ ಕರ್ಕೊಂಬಂದವೆ. ಏನೋ 6 ಹೊಡೆದು ಕೀಸ್ತಿ ದವಾಕ್ಬಿಡ್ತಾನೆ ಅಂತ. ಅಣ್ಣ ಸುಮ್ಮನಿರೋಣ, ನಾನು ಹೇಳ್ತೀನಿ. ಏನೋ ಸುಮ್ಕಿರೋದು? ಏನು ಈ ನನ್ನ ಮಕ್ಳಿಗೆ ಕರ್ನಾಟಕದವ್ರನ್ನ ಬಿಟ್ಟಾಡೋ ಶೋಕಿ. ನೀನು ಅಮೀಕಂಡಿರಪ್ಪ, ಎಲ್ಲಾರ್ಗೂ ಜಾಗವ ಕೊಟ್ಟಿ ಈಗ ಈ ಸ್ಥಿತಿಗೆ ಬಂದು ಕೂತೀರಾ. ಹೇ, ಈ ಸೌಭಾಗ್ಯಕ್ಕೆ ನಾವು ಫ್ಯಾನ್ಸು. ಈ ನನ್ನ ಮಕ್ಕಳು ಒಂದು ಮ್ಯಾಚು ಗೆಲ್ದಿರೋರ್ನ ನಂಬ್ಕೊಂಡಿರೋ ಫ್ಯಾನ್ಸು. ನೋಡ್ರು, IPL ಟೀಮ್ ಸಪೋರ್ಟ್ ಮಾಡ್ಬೇಕಾದ್ರೆ ಹುಷಾರು. ಎಲ್ಲರೂ ಒಂದು ಮ್ಯಾಚ್ ಸೋಲ್ತಾರಲ್ವಣ್ಣ? ಎಲ್ಲ 1 ಮ್ಯಾಚ್ ಸೋತ್ರೆ ನಮ್ಮವ್ರು 1 ಗೆದ್ದಿಲ್ಲ. ನೀ ಅಮ್ಮಿಕೊಂಡಿರಪ್ಪ. ಈಗ 1 ಮ್ಯಾಚ್ ಅವ್ರಿಗೆ ಗೆಲ್ತಾರ ಇಲ್ವಾ ಕೇಳ. ನೀನು ಅಮ್ಮಿಕೊಂಡಿರಪ್ಪ. ಬೌಂಡ್ರಿ ಲೈನಲ್ಲಿ ಬಾಯಿ ಮುಚ್ಕೊಂಡು ನಿಂತಿದ್ರೆ ಇಷ್ಟೊತ್ತಿಗೆ 3 ಕಪ್ ಗೆಲ್ಬೋದಿತ್ತು. ನಡಿಯಾ, ಬಿಟ್ಕೊಟ್ಬಿಟ್ಟೆ ಕಣ್ರಿ, ಬಿಟ್ಕೊಟ್ಬಿಟ್ಟೆ. ಈ ಸಲ ಅನ್ನೋ ಟೈಮ್ ಪಕ್ಕಾ 420 ರೀ. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ ಹೇಳಿ ನಾಲ್ಗೆ ಮೇಲೆ ಒಂದು ಗಾಯ ಹುಣ್ಣಾಗಿ ಡಾಕ್ಟ್ರು ನಾಲ್ಗೆನೇ ತೆಗಿಬೇಕು ಅಂತ ಇದ್ದಾರೆ. ಅದೇ ಆರೆಂಜ್ ಕ್ಯಾಪ್ ತಗೊಳ್ಳೋ ಬೌಲರ್ಸ್ಗಳು, ಸಿಂಗಲ್ ಡಿಜಿಟ್ ಆಗಿ ಔಟ್ ಆಗೋ ಬ್ಯಾಟ್ಸ್ಮನ್ಸ್ಗಳು, ವಟ ಅನ್ನೋ ಬೌಲಿಂಗ್ ಕೋಚ್ಗಳ ಜೊತೆಗೆ ನೋ ಬಾಲ್ ಕೊಡ್ದಿರೋ ಅಂಪೈರ್ಗಳು, ಇದೆಲ್ಲ ಸೇರಿಕೊಂಡು ನಮ್ಮ ಹೃದಯ ದಿಲ್ ಅಂತಾರಲ್ಲ, ಒಂದು ದೊಡ್ಡ ಗಾಯ ಆಗ್ಬಿಟ್ಟಿದೆ ರೀ, ದೊಡ್ಡ ಗಾಯ ಆಗ್ಬಿಟ್ಟಿದೆ. ವಾ, ಥೂ, ಎಂತ ಕೆಟ್ಕನ್ಸಿದ್ಬಿಡ್ತಾ. ಥೂ. ಅಭಿಮಾನಿಗಳಿರುವರು ನಿಮ್ಮ ಹಿಂದೆ, ಗೆಲುವು ಕಾಣುತ್ತಿದೆ ಕಣ್ಣು ಮುಂದೆ. ಪ್ರತಿ ಬಾರಿ ನೀವು ಸೋತಾಗ ನಾನು ನೊಂದೆ. ಆಲ್ ದ ಬೆಸ್ಟ್ ಬಾಯ್ಸ್, ಈ ಸಲ ಕಪ್ಪು ನಮ್ದೆ.